ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆ ಹೆಸರು ಪತ್ತೇದಾರಿ ಧೀರಜ್. ಒಂದು ಊರಲ್ಲಿ ಧೀರಜ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಒಬ್ಬ ಅಕ್ಕ ಇರ್ತಾಳೆ, ದಿವ್ಯಾ ಅಂಥೇಳಿ. ಅವರಪ್ಪ ಇನ್ಸ್ಪೆಕ್ಟ್ರ್ ಕೆಲಸ ಮಾಡ್ತಿರ್ತಾರೆ. ಅವನಿಗೆ ಒಬ್ಬ ಪ್ರೀತಿಯ ಅಮ್ಮ ಇರ್ತಾಳೆ, ಸುಮಾ ಅಂಥೇಳಿ ಅವರಮ್ಮನ ಹೆಸರು. ಅವರ ಅಪ್ಪನ ಹೆಸರು ಮೋಹನ್ ಅಂತ ಇರುತ್ತೆ. ಅವರು ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಿರ್ತಾರೆ. ಒಂದಿನ ಧೀರಜ್ ಅವರ ಅಪ್ಪ ಆಫೀಸಿಂದ ಬರ್ತಾ ತುಂಬ ಬೇಜಾರಲ್ಲಿ ಬರ್ತಾರೆ. ಛೇ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲಲ್ಲಪ್ಪ, ಏನು ಮಾಡೋದೀಗ ಥೋ ಅಂತ ಯೋಚನೆ ಮಾಡ್ತಾ ಬೇಜಾರಲ್ಲಿ ಕೂತ್ಕೋತಾರೆ. ಆಗ ಅವರಮ್ಮ ಕೇಳ್ತಾರೆ, ಯಾಕೆ, ಏನಾಯಿತು, ಇಷ್ಟೊಂದು ಯೋಚನೆಯಲ್ಲಿದ್ದೀರಲ್ಲ, ಏನಾಯಿತು, ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ. ಆಗ ಧೀರಜ್ ಅವರಪ್ಪ ಹೇಳ್ತಾರೆ, ಸುಮಾ, ನಿನಗೆ ನಮ್ಮ ಡ್ರೈವರ್ ಅವ್ರ ಮಗ ಗೊತ್ತಲ್ವಾ, ಕೇಶವ, ಅವನು ತುಂಬ ಒಳ್ಳೆ ಹುಡುಗ ಕಣೆ. ಈಗ ಡಿಗ್ರಿ ಫೈನಲ್ ಇಯರ್ ಮುಗಿಸ್ತಾ ಇದ್ದಾನೆ. ಹೌದ್ರಿ, ತುಂಬ ಒಳ್ಳೆ ಹುಡುಗ ಅವನು, ತುಂಬ ಜಾಣ ಇದ್ದಾನೆ, ಎಷ್ಟೊಂದು ಸಭ್ಯ ಹುಡುಗ ಅವನು ಅಂತ ಅವರಮ್ಮನೂ ಹೇಳ್ತಾರೆ. ಹೌದು ಕಣೆ, ಆದರೆ ಆ ಕೇಶವ ಅವ್ರ ಕಾಲೇಜಲ್ಲಿ ಹಣ ಕದ್ದಿದ್ದಾನೆ ಅಂಥೇಳಿ ಅವನ ಮೇಲೆ ಕಂಪ್ಲೇಂಟ್ ಬಂದಿದೆಯಂತೆ. ಪಾಪ ಆ ಹುಡುಗ ಈಗ ಕಷ್ಟದಲ್ಲಿ ಸಿಕ್ಕಿದ್ದಾನೆ, ಏನಾದರೂ ಮಾಡಬೇಕು ಅಂತ ಅವರಪ್ಪ ಹೇಳ್ತಾರೆ. ಏನಂದ್ರಿ, ಅಯ್ಯೋ ಪಾಪ, ಏನಾಯ್ತು ರೀ, ಯಾಕೆ ಅಂತ ಅವರಮ್ಮ ಕೇಳ್ತಾರೆ. ಆಗ ಹೌದು ಕಣೆ, ನೋಡು, ಫೋಟೋಸ್ ಎಲ್ಲ ಕಳಿಸಿದ್ದಾರೆ. ಅವನು ಅವ್ರ ಕಾಲೇಜಲ್ಲಿರೋ ಆಫೀಸ್ ರೂಮಿಂದ ಏನೋ ತಗೊಳ್ತಿರೋದಂತ ಫೋಟೋ ಕಳಿಸಿದ ನೋಡು ಅಂತ ತೋರಿಸ್ತಾರೆ. ಸರಿ ಅಂತ ನೋಡಿ ಎಲ್ಲರೂ ಬೇಜಾರಾಗ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ಧೀರಜು ಕೇಳ್ತಾನೆ, ಅಪ್ಪ, ಕೇಶವಣ್ಣ ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಆಗ ಅವರಪ್ಪ ಹೇಳ್ತಾರೆ, ಕೇಶವ ಹೇಳ್ತಿರೋದು, ನಾನು ಆ ದುಡ್ಡು ಕದ್ದೇ ಇಲ್ಲ, ನಾನು ಕಾಲೇಜ್ ಆಫೀಸ್ ರೂಮಿಗೆ ಹೋಗೇ ಇಲ್ಲ ಅಂತ ಇದ್ದಾನೆ. ಆದರೆ ಈ ಫೋಟೋದಲ್ಲಿ ನೋಡಿದರೆ ಕಾಲೇಜ್ ಆಫೀಸ್ ರೂಮಲ್ಲಿ ಅವನೇನೋ ತೊಗೊಳ್ತಿರೋ ಫೋಟೋ ಇದೆ, ಏನು ಮಾಡೋಕ್ಕಾಗತ್ತೆ ಅಂತ ಅವರಪ್ಪ ಬೇಜಾರು ಮಾಡ್ಕೋತಾರೆ. ಆಗ ಧೀರಜು ಹೇಳ್ತಾನೆ, ಇಲ್ಲಪ್ಪ, ಕೇಶವಣ್ಣ ಈ ದುಡ್ಡು ಕದ್ದಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ಸಾರಿ ನಮ್ಮ ಪಕ್ಕದ ತೋಟದಿಂದ ಸೀಬೆಹಣ್ಣು ಕದ್ದು ಇಳಿಸ್ಬೇಕಾದ್ರೆ ಕೇಶವಣ್ಣ ಬೈದು ನನಗೆ ಬುದ್ಧಿ ಹೇಳಿದ್ದ, ಹಾಗೆಲ್ಲ ಕದಿಯೋ ತಪ್ಪು ಅಂತ ಹೇಳಿದ್ದ. ಆದರೆ ಅವನು ಹೀಗೆ ಕೆಲಸ ಮಾಡ್ತಾನೆ ಅಂತೇಳಿದರೆ ನಂಗೆ ನಂಬಕ್ಕಾಗಲ್ಲಪ್ಪ ಅಂತ ಹೇಳ್ತಾನೆ. ಆಗ ಅವರ ಅಕ್ಕ ದಿವ್ಯಾನೂ ಕೂಡ ಅಷ್ಟೇ ಹೇಳ್ತಾಳೆ, ಹೌದು ಅಪ್ಪ, ಕೇಶವಣ್ಣ ತುಂಬ ಒಳ್ಳೆಯವರು, ಅವರು ಅವತ್ತು ನಮ್ಮಿಬ್ಬರಿಗೂ ತುಂಬ ಬುದ್ಧಿ ಹೇಳಿದರು, ಸುಳ್ಳು ಹೇಳ್ಬಾರ್ದು, ಕದಿಬಾರ್ದು ಅಂತ ಬುದ್ಧಿ ಮಾತೆಲ್ಲ ಹೇಳಿದರು ಅಂತ ಅವಳು ಹೇಳ್ತಾಳೆ. ಆಗ ಸರಿ ಮಕ್ಕಳ, ನೋಡೋಣ ಏನಾಗುತ್ತೋ ಅಂತ ಅವರಪ್ಪ ಅಲ್ಲಿಂದ ಎದ್ದು ಹೋಗ್ತಾರೆ. ಎದ್ದು ಹೋದ್ಮೇಲೆ ದಿವ್ಯಾ ಮತ್ತು ಧೀರಜ್ಗೆ ಅದೇ ಯೋಚನೆ ಆಗುತ್ತೆ. ನೋಡೋಣ ಅಂಥೇಳಿ ಅವರಪ್ಪ ತಂದಿರೋ ಫೋಟೋಗಳನ್ನು ನೋಡ್ತಾ ಕೂತ್ಕೋತಾರೆ. ಆ ಫೋಟೋ ನೋಡ್ತಿದ್ದಾಗ ದಿವ್ಯಾ ಹೇಳ್ತಾಳೆ, ವಾವ್, ಈ ಫೋಟೋದಲ್ಲಿರೋ ಹಕ್ಕಿ ಎಷ್ಟು ಚೆನ್ನಾಗಿದೆಯಲ್ವಾ, ಆ ಪಿಂಕ್ ಕಲರ್ ನೋಡು, ತುಂಬ ಕ್ಯೂಟಾಗಿದೆ ಅಂತ. ಆಗ ಧೀರಜ್ ಹೇಳ್ತಾನೆ, ಎಲ್ಲಿದೆ ಆ ಪಿಂಕ್ ಕಲರ್ ಹಕ್ಕಿ, ಎಲ್ಲಿದೆ ದಿವ್ಯಾ, ತೋರಿಸು ಅಂದಾಗ ಅವ್ರ ಅಕ್ಕ ತೋರಿಸ್ತಾಳೆ, ಅಲ್ಲಿ ನೋಡು, ಸೂಕ್ಷ್ಮವಾಗಿ ನೋಡು, ಅಲ್ಲಿ ಅವನ ಆಫೀಸ್ ರೂಮ್ ಹತ್ರ ಇರೋ ಕಿಟಕಿ ಹತ್ರ ಒಂದು ಪಕ್ಷಿ ಕೂತ್ಕೊಂಡಿದೆ ನೋಡು ಅಂತ ತೋರಿಸ್ತಾಳೆ. ಆಗ ಧೀರಜ್ ಆ ಫೋಟೋಗಳನ್ನು ಸೂಕ್ಷ್ಮವಾಗಿ ನೋಡ್ತಾನೆ. ಆ ಫೋಟೋದಲ್ಲಿ ಆ ಕಾಲೇಜ್ ಆಫೀಸಿನ ರೂಮಿನ ಕಿಟಕಿ ಹೊರಗೆ ಒಂದಷ್ಟು ಸುಂದರವಾದಂಥ ಗುಲಾಬಿ ಬಣ್ಣದ ಹಕ್ಕಿಗಳು ಕೂತ್ಕೊಂಡಿರೋದು ಕಾಣಿಸುತ್ತೆ. ಅದ್ರ ಕೊಕ್ಕು ಮಾತ್ರ ಅಲ್ಲದೆ ರೆಕ್ಕೆ ಭಾಗ, ಪಾದ ಎಲ್ಲ ಪಿಂಕ್ ಬಣ್ಣದಾಗಿರುತ್ತೆ. ಆಗ ಧೀರಜ್ ಅವರಪ್ಪನ ಕೇಳ್ತಾನೆ, ಅಪ್ಪಾಜಿ, ಕೇಶವಣ್ಣನ ಕಾಲೇಜ್ ಎಲ್ಲಿದೆ? ಆಗ ಅವರಪ್ಪ ಏನೋ ಯೋಚನೆ ಮಾಡ್ತಾ ಕೂತದ್ದವ್ರು ಹೇಳ್ತಾರೆ, ಮಗನೇ, ಅದು ಗುಜರಾತ್ ರಾಜ್ಯದಲ್ಲಿದೆ. ಕಚ್ ವನ್ಯಜೀವಿ ಅಭಯಾರಣ್ಯ ಇದೆಯಲ್ಲ, ಅದ್ರ ಹತ್ರ ಇದೆ ಅವನ ಕಾಲೇಜು. ಕೇಶವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಡ್ರೈವರ್ ಮಗ ಅಲ್ವಾ,
ಹಾಗಾಗಿ ಅಲ್ಲಿನ ಇನ್ಸ್ಪೆಕ್ಟ್ರು ನೀವು ನೋಡಿ ಒಂದು ಸಾರಿ ಅಂಥೇಳಿ ನನಗೆ ಈ ಫೋಟೋಗಳನ್ನು ಕಳಿಸಿದ್ದಾರೆ. ಸರಿ ಬನ್ನಿ ಮಕ್ಕಳ, ಊಟ ಮಾಡೋಣ ಅಂತ ಹೇಳಿ ಧೀರಜ್ ಅವರಪ್ಪ ಊಟಕ್ಕೆ ಹೋಗ್ತಾರೆ. ಒಂದು ನಿಮಿಷ ತಡೆದಂಥ ಧೀರಜ್ ಅವರಪ್ಪನ ಹತ್ರ ಓಡಿ ಹೋಗ್ತಾನೆ. ಅಪ್ಪ ಅಪ್ಪ, ಕೇಶವಣ್ಣ ಖಂಡಿತ ಸತ್ಯನೇ ಹೇಳ್ತಿದ್ದಾರೆ. ಅವರು ಕದ್ದಿಲ್ಲ ಅಪ್ಪ, ಅವರು ಆಫೀಸ್ ರೂಮಿಗೆ ಹೋಗೇ ಇಲ್ಲ ಅಂತ ಹೇಳ್ತಾನೆ. ಆಗ ಅವರಪ್ಪನಿಗೆ ಗೊಂದಲ ಆಗುತ್ತೆ. ಅದು ಹೇಗೆ ಹೇಳ್ತಿದೀಯ ಧೀರಜ್, ವಿವರವಾಗಿ ಕರೆಕ್ಟಾಗಿ ಹೇಳು ಏನು ಅಂತ ಅಂದಾಗ ಧೀರಜ್ ತನ್ನ ಹತ್ರ ಒಂದು ಪುಸ್ತಕ ಹಿಡ್ಕೊಂಡಿರೋದನ್ನು ತೋರಿಸ್ತಾನೆ. ಅದು ಪಕ್ಷಿಗಳ ಲೋಕ ಅನ್ನುವಂಥ ಒಂದು ವಿಶ್ವಕೋಶ ಆಗಿತ್ತು. ಅವನು ಅದರಲ್ಲಿರೋ ಪುಟಗಳನ್ನು ತಿರುಗಿಸ್ತಾ ಹೇಳ್ತಾನೆ. ತನಗೆ ಯಾವ ಪುಟ ಬೇಕೋ ಅದನ್ನು ತೆಗೆದು ಅವರ ಅಪ್ಪನಿಗೆ ತೋರಿಸ್ತಾ, ಅಪ್ಪ ಇಲ್ಲಿ ನೋಡಿ, ಈ ಹಕ್ಕಿನೇ ಗ್ರೇಟರ್ ಫ್ಲೆಮಿಂಗೋ. ಆಗ ಅಲ್ಲೇ ಊಟ ಮಾಡ್ತಿದ್ದಂಥ ದಿವ್ಯಾ ನೋಡೋಣ ಅಂತ ನೋಡ್ತಾಳೆ. ವಾವ್, ಎಷ್ಟು ಚೆನ್ನಾಗಿದೆಯಲ್ವ ಇದು. ಹೇ ಧೀರಜ್, ಆ ಎವಿಡೆನ್ಸ್ ಇರೋ ಫೋಟೋದಲ್ಲಿತ್ತಲ್ಲ ಅದೇ ಥರದ ಹಕ್ಕಿ ಅಲ್ವಾ ಇದು ಅಂತ ದಿವ್ಯ ಕೇಳಿದಾಗ ಧೀರಜ್ ಹೇಳ್ತಾನೆ, ಎಸ್, ಸರಿಯಾಗಿ ಹೇಳಿದೆ ಅಕ್ಕ. ಅಪ್ಪಾಜಿ ನೋಡಿ, ಇದರಿಂದ ನನಗೆ ಸೂಕ್ಷ್ಮವಾಗಿರುವಂಥ ಸುಳಿವು ಸಿಕ್ಕಿದೆ. ಇದರಿಂದಲೇ ನಾನು ಹೇಳಿದ್ದು ಕೇಶವಣ್ಣ ಸತ್ಯ ಹೇಳ್ತಿದ್ದಾರೆ, ಕದ್ದಿಲ್ಲ ಅಂತ. ಹೇಗೋ ಧೀರಜ್, ಏನದು ನೀನು ವಟ ಅಂತ ಅಪ್ಪ ಕೇಳ್ತಾರೆ. ಅಪ್ಪ ನೋಡಿ, ನಾನು ಹೇಳಿದ್ದು ಹೇಗೆ ಗೊತ್ತಾ, ನೋಡಿ ಇದು ಗ್ರೇಟರ್ ಫ್ಲೆಮಿಂಗೋ ಅಂದರೆ ವಲಸೆ ಹಕ್ಕಿಗಳು. ಅವುಗಳ ತವರೂರು ಆಫ್ರಿಕಾ ದೇಶ. ಅವು ನಮ್ಮ ಭಾರತ ದೇಶಕ್ಕೆ ಚಳಿಗಾಲದಲ್ಲಿ ಮಾತ್ರ ವಲಸೆ ಬರುತ್ತೆ. ನಮ್ಮ ದೇಶದ ನಾನಾ ಭಾಗಗಳಲ್ಲಿ ನೆಲೆ ನಿಲ್ತವೆ. ಅದರಲ್ಲಿ ಗುಜರಾತ್ನ ರಾಣ್ ಆಫ್ ಕಚ್ ಸಹ ಒಂದು. ಈಗ ನೋಡಿ, ಚಳಿಗಾಲದ ದಿನಗಳು ಅಂದರೆ ನವೆಂಬರ್ ಇಂದ ಫೆಬ್ರವರಿವರೆಗೆ ಅವು ಇಲ್ಲಿಗೆ ಬರ್ತವೆ. ಈ ವರ್ಷದ ಜನವರಿ ಸ್ವಲ್ಪ ಬೆಚ್ಚಗಿದ್ದರಿಂದ ಆ ಫ್ಲೆಮಿಂಗೋ ಹಕ್ಕಿಗಳು ಬೇಗನೆ ವಾಪಸ್ಸು ತಮ್ಮ ದೇಶಕ್ಕೆ ಹಾರಿ ಹೋದವು ಅಂತ ನಾವು ದಿನಪತ್ರಿಕೆಗಳಲ್ಲಿ ಓದಿದ್ವಿ ಅಲ್ವಾ. ವಾವ್, ಗ್ರೇಟ್ ಧೀರಜ್, ನೀನಂತೂ ಮಿನಿ ವಿಶ್ವಕೋಶ ಆಗಿದೆಯಾ ಬಿಡು ಅಂತ ದಿವ್ಯ ತಮಾಷೆ ಮಾಡೋಕ್ಕೆ ಹೋದಾಗ, ಸುಮ್ಮನೆ ಇರು ಅಕ್ಕ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ಈ ಫೋಟೋಗಳನ್ನು ಖಂಡಿತ ನಿನ್ನೆ ಕ್ಲಿಕ್ ಮಾಡಿದ್ದಲ್ಲ. ಈಗ ಫೆಬ್ರವರಿ ತಿಂಗಳ ಕೊನೆ. ಆ ಫ್ಲೆಮಿಂಗೋ ಹಕ್ಕಿಗಳು ಜನವರಿ ತಿಂಗಳಲ್ಲೇ ಹೊರಟು ಹೋಗಿವೆ. ಅದು ಕೇವಲ ಒಂಟಿ ಪಕ್ಷಿ ಆಗಿದ್ದರೆ ನಾನೇನೋ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಅಷ್ಟು ಮಹತ್ವನೂ ಇರಲಿಲ್ಲ. ಆದರೆ ನಾವು ಈ ಫೋಟೋದಲ್ಲಿ ಪೂರ್ತಿ ಫ್ಲೆಮಿಂಗೋ ಪಕ್ಷಿಗಳ ದಂಡು ಕೂತ್ಕೊಂಡಿರೋದನ್ನೇ ನೋಡ್ತಾ ಇದ್ದೇವೆ. ನೋಡಿ, ಈ ಫೋಟೋದಲ್ಲಿ ಎಷ್ಟೊಂದು ಪಕ್ಷಿಗಳು ಕೂತ್ಕೊಂಡಿದ್ದಾವೆ. ಅವು ಚಳಿಗಾಲದಲ್ಲಿ ಇಲ್ಲಿಗೆ ಬಂದು ಆಹಾರ ವಸತಿ ಹುಡುಕಿ ಮರಿ ಮಾಡಿ ವಾಪಸ್ ಹಾರಿ ಹೋಗಿವೆ. ಈಗ ಫೆಬ್ರವರಿ ತಿಂಗಳಲ್ಲಿ ಹೇಗಿರ್ತವೆ? ಈ ಫೋಟೋ ಇವಾಗ ತೆಗ್ದಿರೋದಲ್ಲ, ಚಳಿಗಾಲದಲ್ಲಿ ಅಂದರೆ ಜನವರಿ ತಿಂಗಳು ಬರೋಕ್ಕೆ ಮುಂಚೆನೇ ಡಿಸೆಂಬರಲ್ಲೋ ಅಥವಾ ಯಾವಾಗಲೋ ತೆಗ್ದಿರೋದಪ್ಪ ಅಂತ ಮಗ ಹೇಳ್ತಾನೆ. ಆಗ ಮೋಹನ್, ಇನ್ಸ್ಪೆಕ್ಟರ್ ಮೋಹನ್ ಅವರಿಗೆ, ವಾ ಹೌದಲ್ವಾ, ಇವನು ಹೇಳ್ತಿರೋದು ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂದರೆ ಧೀರಜ್ ಹೇಳ್ತಾನೆ, ಅಂದರೆ ಅಪ್ಪ ಈ ಫೋಟೋ ಜನವರಿಗೂ ಮುಂಚೆ ನವೆಂಬರ್ ಡಿಸೆಂಬರ್ನಲ್ಲಿ ತೆಗೆದಿರಬೇಕು. ಇದರಿಂದ ಬೇಕು ಅಂತಲೇ ಕೇಶವಣ್ಣನ ಸಹಪಾಠಿಗಳು ಅವನಿಗೆ ತೊಂದರೆ ಕೊಡಬೇಕು ಅಂಥೇಳಿ ಈ ಫೋಟೋನ ಆಗಲೇ ತೆಗೆದು ಈ ಹಣ ಕದ್ದಿರೋ ಆರೋಪನ ಅವನ ಮೇಲೆ ಹೊರಿಸಿದ್ದಾರೆ ಅಂತ ಧೀರಜ್ ಹೇಳಿದಾಗ ಎಲ್ಲರೂ ಅವನ ಮಾತಿಗೆ ಚಪ್ಪಾಳೆ ತಡ್ತಾರೆ. ಮಾರನೇ ದಿನ ಮೋಹನ್ ಕೇಶವನ ಬಿಡುಗಡೆ ಮಾಡಬೇಕು ಅಂಥೇಳಿ ಎಲ್ಲ ಏರ್ಪಾಡು ಮಾಡಿಕೊಂಡು ಹೋಗ್ತಾರೆ. ಸಂಜೆ ಮನೆಗೆ ಬಂದಾಗ ಮೋಹನ್ ತುಂಬ ಖುಷಿಯಾಗಿರ್ತಾರೆ. ಅವ್ರ ಮಗ ಧೀರಜ್ನ ಕರೆದು ಹೇಳ್ತಾರೆ, ಮಗು ಧೀರಜ್, ಇದು ನಿನಗಾಗಿ ಒಂದು ಗಿಫ್ಟ್ ನೋಡು
ಅಂತ ಒಂದು ಪಾರ್ಸಲ್ನ ತಗೊಂಡು ಧೀರಜ್ಗೆ ಕೊಡ್ತಾರೆ. ಎಸ್ ಧೀರಜ್, ನೀನು ಹೇಳಿದ್ದು ಖಂಡಿತ ನಿಜ. ಕೇಶವ ಖಂಡಿತ ನಿರಪರಾಧಿಯಾಗಿದ್ದಾನೆ ಅಂದಾಗ ಎಲ್ಲರೂ ಚಪ್ಪಾಳೆ ತಟ್ಟಿ ಧೀರಜ್ನ ನೋಡಿ ನಗ್ತಾರೆ. ನೋಡು, ಈ ಫೋಟೋ ತಂದುಕೊಟ್ನಲ್ಲ, ಆ ವಿದ್ಯಾರ್ಥಿಯೇ ನಿಜವಾದ ಅಪರಾಧಿಯಂತೆ. ತನ್ನ ಜೀವಶಾಸ್ತ್ರದ ಮೇಡಮ್ ಹೇಳಿದರು ಅಂಥೇಳಿ ಅವ್ರಿಗೆ ಸಂಬಂಧಪಟ್ಟಂಥ ಫೈಲ್ ತೊಗೊಂಬರೋದಕ್ಕೆ ಕ್ರಿಸ್ಮಸ್ ಟೈಮಲ್ಲಿ ಕಾಲೇಜ್ ಆಫೀಸಿಗೆ ಹೋಗಿದ್ದಂತೆ ಕೇಶವು. ಅದನ್ನು ನೆನಪು ಮಾಡಿಕೊಂಡು ಹೇಳ್ದ. ಆಗ ಅಲ್ಲಿಗೆ ಬಂದಿದ್ದ ಮಹೇಶ್, ಅಂದರೆ ಇವನ ಗೆಳೆಯ, ಹೊರಗಡೆ ಇದ್ದಂಥ ಹಕ್ಕಿಗಳನ್ನು ಗಮನಿಸದೆ ಕೇಶವ ಡ್ರಾಯರ್ನಿಂದ ಏನೋ ತಕ್ಕೋಬೇಕಾದ್ರೆ ಒಂದು ಫೋಟೋ ತೆಗೆದಿದ್ದಾನೆ. ಅವನನ್ನು ಕರೆಸಿ 4 ಏಟು ಬಾರಿಸಿದಾಗ ಭಯ ಪಟ್ಕೊಂಡು ಸತ್ಯ ಒಪ್ಕೊಂಡ ಅವನ ಫ್ರೆಂಡು. ನಾನೇ ಹಣ ಕದ್ದಿದ್ದು, ಈ ಫೋಟೋನ ಆ ಟೈಮಲ್ಲಿ ತೆಗೆದಿದ್ದೆ, ಹಾಗಾಗಿ ಕೇಶವನೇ ಕದ್ದಿದ್ದಾನೆ ಅಂತ ಅವನ ಮೇಲೆ ಆರೋಪ ಹೊರಿಸ್ಬಿಟ್ಟೆ, ಕ್ಷಮಿಸಿ ಅಂಥೇಳಿ ತನ್ನ ಸತ್ಯ ಒಪ್ಕೊಂಡ ಅಂಥೇಳಿ ಅವರಪ್ಪ ಹೇಳ್ತಾನೆ. ಆಗ ಅವರಕ್ಕ, ಧೀರಜ್ ಅವರಕ್ಕ, ಹೇ ಧೀರಜ್, ನಿನ್ನ ಕೈಲಿರೋ ಪ್ಯಾಕೆಟ್ನ ತೆಗೆದು ನೋಡು ಏನು ಗಿಫ್ಟು ಅಂತ, ಬೇಗ ಅಂತ ಹೇಳಿದಾಗ ಧೀರಜ್ ನಗ್ತಾ ನಗ್ತಾ ಹೇಳ್ತಾನೆ, ನಂಗೆ ಗೊತ್ತಿದೆ ಬಿಡೋ, ಇದರಲ್ಲಿ ವಿಶ್ವಕೋಶದ ಮತ್ತೊಂದು ಹೊಸ ಪುಸ್ತಕ ಇರುತ್ತೆ. ಆಗ ಅಪ್ಪ ಹೇಳ್ತಾರೆ, ಸರಿಯಾಗಿ ಹೇಳಿದೆ ಮಗು, ನೀನಂತೂ ಜೂನಿಯರ್ ಪತ್ತೇದಾರ ಆಗಿದೆಯಾ ಬಿಡು. ನೀನು ಖಂಡಿತ ದೊಡ್ಡವನಾದ ಮೇಲೆ ನಮ್ಮ CBI ತಂಡಕ್ಕೆ ಸೇರಲೇಬೇಕು ನೋಡು, ಮೈ ಬ್ರೇವ್ ಬಾಯ್. ಹೀಗೆ ಪುಸ್ತಕಗಳನ್ನು ಓದ್ತಾ ನಿನ್ನ ಬುದ್ಧಿನ ಬೆಳೆಸ್ಕೋತಾ ಇರು. ನಾನು ನಿನಗೆ ಪುಸ್ತಕ ತಂದು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಮಗನೇ ಅಂಥೇಳಿ ಧೀರಜನ್ನು ಹೊಗಳ್ತಾರೆ. ಧೀರಜಿಯವರ ಅಮ್ಮ ಮತ್ತು ದಿವ್ಯಾ ಅವರ ಅಕ್ಕನಿಗೂ ಕೂಡ ತುಂಬ ಖುಷಿಯಾಗತ್ತೆ. ಎಲ್ಲರೂ ಖುಷಿಯಾಗಿ ಆ ದಿನನ ಕಳೀತಾರೆ. ಮತ್ತು ದಿವ್ಯಾ ಮತ್ತು ಧೀರಜ್ ಅವರ ಅಪ್ಪ ತಂದು ಕೊಡುವಂಥ ವಿಶ್ವಕೋಶದ ಪುಸ್ತಕಗಳನ್ನು ತುಂಬ ಆಸಕ್ತಿಯಿಂದ ಓದಕ್ಕೆ ಶುರು ಮಾಡ್ತಾರೆ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.